ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಫಲಿತಾಂಶದಿಂದ ವ್ಯತ್ಯಾಸವಾಗಿದೆ. ಜಿಲ್ಲೆಗೆ ಡಬಲ್ ಅಭಿವೃದ್ಧಿ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ. ಮಂಡ್ಯದ ಕೆಆರ್ಎಸ್ನಲ್ಲಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರ ಹೇಳಿಕೆ. ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರದ ದೊಡ್ಡ ಖಾತೆಯ ಸಚಿವರಿದ್ದಾರೆ. ಅವರೇನಾದರೂ ಕೇಂದ್ರದ ಒನ್ ಟೈಮ್ ಗ್ರ್ಯಾಂಟನ್ನು ನಮ್ಮ ಕಂಪ್ನಿಗೆ ಮಾಡಲಿಕ್ಕೆ ಕೊಡಿಸ್ತೀನಿ ಅಂದರೆ ನಾನು ಈ ಮೂಲಕ ಅವ್ರಿಗೆ ಸ್ವಾಗತ ಮಾಡ್ತೀನಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಂಡ್ಯ ಜಿಲ್ಲೆಗೆ ನೀರಾವರಿ ಅಭಿವೃದ್ಧಿಗೆ ಒಂದು 5,000 ಕೋಟಿ ವಿಶೇಷವಾದಂಥ ರವಿ ಬಾರೋಣ ವಿಶೇಷವಾಗಿ ಈಗ ಕಾವೇರಿ ಅಚ್ಚುಕಟ್ಟಿನಲ್ಲಿ ತುಂಬ ಇನ್ನೂ ಆಧುನೀಕರಣ ಆಗಬೇಕಾಗಿದೆ. ಇದಕ್ಕೆ ಒಂದು 5,000 ಕೋಟಿ ಏನಾದರೂ ಮಾನ್ಯ ಕೇಂದ್ರ ಸಚಿವರು ಬಿಡುಗಡೆ ಮಾಡಿಕೊಡ್ತೀನಿ ಅಂದರೆ ನಾನು ಅದಕ್ಕೂ ಒಂದು ಪತ್ರವನ್ನು ರಿಕ್ವೆಸ್ಟ್ ಮಾಡ್ತೀನಿ. ಕೇಂದ್ರ ನೀರಾವರಿ ಸಚಿವರಿಗೆ ಮಾಡಲಿಕ್ಕೆ ಏನೇ ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ನಾವು ರಾಜ್ಯ ಸರ್ಕಾರದಿಂದ ಅವರಿಗೆ ಸಹಕಾರನೂ ಕೊಡ್ತೀವಿ. ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ, ನಾನು ಈಗ ಈ 1 ವರ್ಷ ಏನು ಮಾಡಿದ್ದೀವಿ ಈ ರಿಸಲ್ಟ್ ನಮ್ಗೆ ವ್ಯತ್ಯಾಸ ಆಗಿದೆಯಲ್ಲ, ಇದಕ್ಕೆ ಡಬಲ್ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮುನ್ನಡೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೆ ಗ್ಯಾರಂಟಿ ಮುಂದುವರಿಸ್ತೀವಿ ಎಂದವರೆ ಗ್ಯಾರಂಟಿನೂ ಮುಂದುವರಿಸ್ತೀವಿ, ಅಭಿವೃದ್ಧಿನೂ ಡಬಲ್ ಮಾಡ್ತೀವಿ. ಸಾರ್ವಜನಿಕರ ಸಮಸ್ಯೆ ಏನಿದೆ, ರೆವಿನ್ಯೂ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ಯದ ಇಲಾಖೆ ಇರ್ಬೋದು, ಆ ಸಮಸ್ಯೆನೂ ಸಹ ಇವತ್ತು ರೆವಿನ್ಯೂ ಕೇಸಲ್ಲಿ ನಿಮಗೆ ಗೊತ್ತಿದೆ 10,000ದಲ್ಲಿ ಇವತ್ತು 1,000 ಇದೆ ಈ ಥರದ್ದು. ಈಗ ನಮ್ಮ ದರ್ಶನ್ ಅವರು ಇವತ್ತು ಡೆಲ್ಲಿಯಿಂದ ಒಬ್ಬರನ್ನ ಟೀಮ್ ಕರೆಸಿ ಪಂಚಾಯತಿದ ಒಂದು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆನ ಮಾಡ್ತಾಯಿದ್ದಾರೆ. ಅದನ್ನು ಇಡೀ ಜಿಲ್ಲೆಗೆ ನಾವು ಅದೇನೋ ಸಕ್ಸಸ್ ಆದರೆ ಅದೊಂದು ಸ್ವಲ್ಪ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಪಂಚಾಯತಿಗಳು ಅನ್ನೋದು ಕನ್ಫರ್ಮ್ ಆದರೆ, ನಾನು ಹೇಳಿದ್ದೀನಿ ದರ್ಶನ್ ಅವ್ರಿಗೆ ಎಲ್ಲ ತಾಲೂಕಿನಲ್ಲೂ ಮಾಡೋಣ ಅಂತ ಈ ರೀತಿ. ಸೊ ಈಗ ಯಾರ್ಯಾರಿಗೆ ಯಾವ್ಯಾವ ಥರ ನಮ್ಮ ಬಾಬಣ್ಣ, ರವಿ, ನಮ್ಮ ಮಧು ಒಬ್ಬೊಬ್ರದ್ದು ಒಂದೊಂದು ಬುದ್ಧಿವಂತಿಕೆ ಇದೆ. ಯಾವ ಬುದ್ಧಿವಂತಿಕೆ ಅನ್ಸೋದು, ನಾವು ವಾರ್ ಪುಟ್ಟಲ್ಲಿ ಈ ಏನು ಕೆಲವ್ರಿಗೆಲ್ಲ ನಿಮಗೆಲ್ಲ ಏನು ಅನಿಸಿದೆ ಅಂದರೆ ರಿಸಲ್ಟಲ್ಲಿ ನೀವು ಅಭಿವೃದ್ಧಿ ಕಡೆ ಗಮನ ಕೊಡಲ್ವೇನೋ ಅಥವಾ ಗ್ಯಾರಂಟಿ ನಿಲ್ಲಿಸ್ತೀರೇನೋ ಇವೆಲ್ಲ ರಿವ್ಯೂ ಮಾಡ್ತೀವಿ. ಏನೂ ನಿಲ್ಲಿಸಲ್ಲ. ನಾವೇನು ನಮ್ಮನ್ನು ಪಾರ್ಲಿಮೆಂಟ್ ಚುನಾವಣೆ ಸಪ್ರೇಟು, ರಾಜ್ಯ ಸರ್ಕಾರದ್ದು ಸಪ್ರೇಟು. ಈ ಚುನಾವಣೆಯಲ್ಲಿ ನಮಗೆ ಇನ್ನೂ 4 ವರ್ಷ ನಮ್ಮನ್ನು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಅದರಲ್ಲಿ ಡಬಲ್ ಕೆಲಸ ಸರಿ. ನೋಡಿರಿ, ನಾನು ಅವರ ಕಾಮೆಂಟ್ಸ್ಗೆ ಉತ್ತರ ಕೊಡೋಕ್ಕೆ ಹೋಗಲ್ಲ. ಅವರೇ ಕಾದು ನೋಡ್ತೀನಿ ಅಂತ ಹೇಳೋರಲ್ಲ, ಕಾದು ನೋಡಲಿ. ಒಂದು ನಿಮಿಷ, ಸರ್ಕಾರ ಏನು ಹೇಳಿರೋದು, ಸರ್ಕಾರದ ಅನುದಾನ ಮತ್ತು ಲೋನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಾವ ಫ್ಯಾಕ್ಟ್ರಿನೂ ನೇರವಾಗಿ 100ಕ್ಕೆ 100 ಕೊಡಲಿಕ್ಕಾಗಲ್ಲ. ಎಷ್ಟು ಸರ್ಕಾರ ಕೊಡಬೇಕೋ ಅಷ್ಟನ್ನು ಇನ್ವೆಸ್ಟ್ ಮಾಡುತ್ತೆ, ಉಳಿದದನ್ನು ಲೋನ್ ತೊಗೊಂಡು ಮಾಡ್ತೀವಿ. ಈಗ ಕಾವೇರಿನಲ್ಲಿ ನಾನು ಸಪ್ರೇಟ್ ಇವತ್ತು ಮೀಟಿಂಗ್ ಮಾಡಿದ್ದೀನಲ್ಲ, ಇನ್ನೊಂದಷ್ಟು ವಿಚಾರನ ಕಲೆಕ್ಟ್ ಮಾಡಬೇಕಾಗತ್ತೆ. ಸುದೀರ್ಘವಾಗಿ ನಮ್ಮ ಕೇಂದ್ರ ಸಚಿವರಿಗೆ ಒಂದು ಪತ್ರವನ್ನು ಬರೀತೀನಿ. ಕಾವೇರಿ ವಿಚಾರದಲ್ಲಿ ಅವರೇ ಹೇಳಿದ್ದಾರೆ, ಹಿಂದೆ ಕಳೆದ 30-40 ವರ್ಷದಲ್ಲಿ ನಾವೇನು ಕಾವೇರಿ ಇಶ್ಯೂನಲ್ಲಿ ಮಾಡೋಕ್ಕಾಗದೇ ಇರೋವಂಥದ್ದನ್ನು ನಾನು ಸಂಸತ್ನಾಗ ಮಾಡಬೇಕು ಅನ್ನೋ ಆಸಕ್ತಿ ಅಂತ ತೋರಿಸ್ಕೊಂಡಿದ್ದಾರೆ. ನಾನು ಸಹ ನನಗೆ ಗೊತ್ತಿರೋವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅವರಿಗೆ ಒಂದು ಪತ್ರದ ಮೂಲಕ ಕುಮಾರಸ್ವಾಮಿ ಅವ್ರಿಗೆ ಕೊಡ್ತೀನಿ. ಸೊ ಕಾವೇರಿ ಇಶ್ಯೂನಲ್ಲಿ ಸಾಕಷ್ಟು ಪರಿಹಾರ ಹುಡುಕುವಂಥ ಅವಕಾಶ ಇರೋದು ಮಾಡಲಿ, ಸಂತೋಷ. ಮೇಕೆದಾಟಿಗೂ ಈಗ ಮೇಕೆದಾಟನ್ನು ನಾಳೆ ಕೊಡಿಸ್ಲಿ, ನಾಡ್ದು ಟೆಂಡರ್ ಕರಿತೀವಿ, ನಾಳೆ ಕೊಡಿಸ್ಲಿ ಮೇಕೆದಾಟು.